ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಾವು ಕಿಡ್ಸ್ ಎಕ್ಸ್ಪೋ ಅಂತ ಮಾಡ್ತಾಯಿದ್ರು ಕತಾರಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇರಬೇಕಾದ್ರೆ ವ್ಯೂ ತುಂಬಾ ಚೆನ್ನಾಗಿತ್ತು ಅಂತ ವಿಡಿಯೋ ಮಾಡಿದೆ. ಸೊ ಎಂಟ್ರಿ ಆದ್ವಿ. ಇದು DCCನಲ್ಲಿ ನಡೆದಿತ್ತು. ಸೊ ಮಕ್ಕಳಿಗೆ ಏನೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ಕತಾರ್ನಲ್ಲಿ ಅದನ್ನೆಲ್ಲ ಒಂದು ಹತ್ರ ಪೋರ್ಟ್ರೇ ಮಾಡಿ ಶಾಪ್ಗಳಾಗಿರ್ಬೋದು ಅಥವಾ ಗೇಮ್ಸ್ಗಳ್ದಾಗಿರ್ಬೋದು ಒಂದು ಮಿನಿ ಎಕ್ಸ್ಪೋ ಥರ ಮಾಡಿದರು ಮಕ್ಕಳಿಗೋಸ್ಕರ ಅಂತಲೇ. ಎಲ್ಲ ಫ್ರೀಯಾಗಿತ್ತು ಗೇಮ್ಸ್ಗಳು. ಮತ್ತು ಅದರಲ್ಲಿ ವಿನ್ ಆದವರಿಗೆ ಪ್ರೈಸ್ ಅಂತ ಲಕ್ಕಿ ಕೂಪನಲ್ಲಿ ಕೊಡ್ತಾಯಿದ್ರು. ಸೊ ನಾವು ಹೋಗಿದ್ದು ಫ್ರೈಡೇ. ತುಂಬಾ ಜನ ಬಂದಿದ್ದರು. ಫ್ರೈಡೇಯಲ್ಲಿ ತುಂಬಾ ರಶ್ ಇರುತ್ತೆ, ಯಾಕಂದರೆ ಎಲ್ಲ ಆಫೀಸ್ಗಳಿಗೂ ರಜೆ ಇರುತ್ತೆ. ಸೊ ಕ್ರೌಡ್ ತುಂಬಾ ಇತ್ತು. ಹೋಗಿದ್ವಿ. ಬಂಟುಗೆ ಈ ಥರ ಪೇಪರ್ ಕ್ರಾಫ್ಟ್ ಮಾಡಿಸ್ತಾಯಿದ್ರು. ಸೊ ಅವನು ಕೂತ್ಕೊಂಡು ನಾನು ಮಾಡ್ತೀನಿ ಅಂತ ಮಾಡ್ದ. ಅದಾದಮೇಲೆ ಈ ಥರ ವಿಡಿಯೋ ಗೇಮ್ ಮಾಡ್ತೀನಿ ಅಂತ ಹೋದ. ಬಟ್ ಅವ್ನಿಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಅವ್ನು ಆಡ್ತಾಯಿದ್ದಿದ್ದು. ಸ್ವಲ್ಪ ಹೊತ್ತು ಅಂಜನ್ ಹೆಲ್ಪ್ ಮಾಡಿದ್ರು. ಆಮೇಲೆ ಮತ್ತು ನೀನೇ ಆಡು ಅಂತ ಹೇಳ್ಬಿಟ್ಟು ಬಿಟ್ಟರು, ಯಾಕಂದರೆ ಅವನಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ಒಂದು ಸ್ವಲ್ಪ ಹೊತ್ತು ಆಯಿತು, ಆಮೇಲೆ ಅವನು ಇಸ್ಕೊಂಡ್ರು ಅಷ್ಟೇ ಗೇಮು ಅಂತೇಳಿ. ನೆಕ್ಸ್ಟು ಬಂದು ಇಲ್ಲೆಲ್ಲ ಗೇಮ್ಸ್ ಎಲ್ಲ ಇತ್ತು, ಬುಕ್ ಸ್ಟೋರ್ಸ್ಗಳಿತ್ತು ಮತ್ತು ಟಾಯ್ಸ್ಗೆ ಶಾಪ್ಗಳಿದ್ವು. ಎಲ್ಲ ನೋಡಿಕೊಂಡು ಮತ್ತು ಫ್ರೀಯಾಗಿ ಮಕ್ಕಳಿಗೆ ಗೇಮ್ಸ್ ಅಂತ ಎಲ್ಲ ಇಟ್ಟಿದ್ರು. ಸೊ ಅಲ್ಲಿ ಹೋಗೋಣ ಅಂತ ಹೋಗ್ಬೇಕಾದ್ರೆ ಆನ್ ದ ವೇ ಕಾರ್ ರೇಸಿಂಗ್ದು ಇದು ಇತ್ತು. ಎಲ್ಲ ಗೇಮ್ಸು ಕೂಡ ಫ್ರೀಯಾಗಿತ್ತು. ಸೊ ಅದೇ ಖುಷಿ, ಯಾಕಂದರೆ ಇಲ್ಲಿ ಕಾಸ್ಟು ನಾವು ಇಂಡಿಯನ್ ನಮ್ಮ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ ತುಂಬಾ ಕಾಸ್ಟ್ಲಿ ಅನಿಸುತ್ತೆ, ಅಷ್ಟು ಕಾಸ್ಟ್ಲಿ ಗೇಮ್ಸ್ಗಳಿಲ್ಲಿ. ಸೊ ಈ ಥರ ಫ್ರೀಯಾಗಿದ್ದಾಗ ಮಕ್ಕಳಿಗೆ ಖುಷಿಯಾಗುತ್ತೆ ಆಟ ಆಡಿಸ್ದಾಗ. ನಮಗೂ ಬರ್ಡನ್ ಇರಲ್ಲ. ಸೊ ನಮಗೂ ಖುಷಿ, ಅವರಿಗೂ ಖುಷಿ ಅನ್ನೋ ಥರ. ಅದಾದಮೇಲೆ ಬಂಟು ನಾನು ಆಡ್ತೀನಿ ಅಂತ ಆಡ್ದ. ಬಟ್ ಅವನಿಗೆ ಕಾಲು ಸಿಗ್ತಾ ಇರಲಿಲ್ಲ. ತಿರ್ಗಿ ಅಂಜನ್ ಕೂತ್ಕೊಂಡು ಅಂಜನ್ ಮೇಲೆ ಅವನು ಕೂತ್ಕೊಂಡು ಆಟ ಆಡ್ದ. ಬಟ್ ಅವನು ನಾನು ಕಾಲು ಪ್ರೆಸ್ ಮಾಡಬೇಕು ಅಂತ ಸ್ಟಾರ್ಟಿಂಗ್ ಇದನ್ನು ಮಾಡ್ತಾಯಿದ್ದ. ಆಮೇಲೆ ಸಿಗಲ್ಲ ಅಂತ ಹೇಳಿ ಮತ್ತೆ ಇದನ್ನು ಮಾಡ್ದೆ. ಮತ್ತು ಅಂಜನ್ ಬಾ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹಾಡಿದ್ರು ಸ್ವಲ್ಪ ಹೊತ್ತು. ಬಟ್ ಅವನು ಇಲ್ಲ ನಾನೇ ಹಿಡ್ಕೋಬೇಕು ಅಂತ ಹೇಳಿ ಇದನ್ನು ಮಾಡ್ತಾಯಿದ್ದ. ಸೊ ಸ್ವಲ್ಪ ಹೊತ್ತು ಆಟ ಆಡಿಸಿದ್ರಿ. ಮತ್ತು ಬಾರಪ್ಪ ಸಾಕು ಅಂತೇಳಿ ಕರ್ಕೊಂಬಂದ್ವಿ, ಯಾಕಂದರೆ ತುಂಬ ಮಕ್ಕಳು ವೆಯ್ಟ್ ಮಾಡ್ತಾಯಿದ್ರು. ಸೊ ಹಂಗಾಗಿ ಜಾಸ್ತಿ ಹೊತ್ತು ಬೇಡ ಅಂಥೇಳಿ ಕರ್ಕೊಂಡು ವಾಪಸ್ ಬಂದ್ವಿ. ಅಲ್ಲಿಂದ ನೆಕ್ಸ್ಟು ರಿಯಲ್ ಗೇಮ್ಗೆ ಅಂತ ಹೋಗೋಣ ಅಂತ ಹೋದ್ವಿ. ಅಲ್ಲೇ ಆರ್ಗನೈಸ್ ಮಾಡಿದ್ದಿದ್ದು ಗೇಮ್ಗಳಿಗೆ. ಸೊ ಅಲ್ಲಿಂದ ಬಂಟು ಅದನ್ನು ಬಂಟು ನಮ್ಮ ಜೊತೆ ಇದ್ದ. ಬಬ್ಬಿ ಅವ್ನ ಪಾಡಿಗೆ ನೀನು ಆಟ ಆಡಿಕೊಂಡು ಬಾ ಲಾಸ್ಟಿಗೆ ಇದೇ ಜಾಗಕ್ಕೆ ಅಂತ ಹೇಳಿದ್ವಿ. ಸೊ ಹಂಗಾಗಿ ಅವನ ಪಾಡಿಗೆ ಹೋಗ್ತಾಯಿದ್ದ, ಯಾಕಂದರೆ ಎಲ್ಲ ಹತ್ರನೂ ಕ್ಯೂ ಸಿಸ್ಟಮ್ ಇತ್ತು. ಸೊ ಹಂಗಾಗಿ ವೆಯ್ಟ್ ಮಾಡ್ಕೊಂಡು ಇಬ್ಬರೂ ಆಟ ಆಡಿಸ್ಕೋಬೇಕು ಅಂತಂದರೆ ಲೇಟ್ ಆಗುತ್ತೆ. ಸೊ ನಿನ್ನ ಪಾಡಿಗೆ ನೀನು ಆಡ್ಕೊಂಡು ಬಾ ಅಂತ ಹೇಳಿದ್ವಿ. ಸೊ ಹಂಗಾಗಿ ನಾನು ಅಂಜನ್ ಬಂಟು ಜೊತೆನೇ ಇದ್ವಿ. ಅವನು ತುಂಬ ಖುಷಿಯಾಗಿ ಆಟ ಆಡಿಕೊಂಡು ಎಲ್ಲ ಗೇಮ್ಸ್ನೂ ಪಾರ್ಟಿಸಿಪೇಟ್ ಮಾಡ್ದ. ಅದೇ ಖುಷಿ, ಯಾಕಂದರೆ ಆ ಮಕ್ಕಳಿಗೆ ಆ ಕಾಂಪಿಟೇಷನ್ ಸ್ಪಿರಿಟ್ ಅನ್ನೋದು ಇರುತ್ತಲ್ವ. ಯಾಕಂದರೆ ಅಲ್ಲಿ ಕೆಲವೊಂದು ಗೇಮ್ಸ್ಗಳು ಮಾತ್ರ ಕಾಂಪಿಟೇಷನಲ್ಲಿ ಆಪೋಸಿಟ್ ಟೀಮ್ ಪರ್ಸನ್ ಜೊತೆನೇ ಆಡೋ ಥರನೂ ಇತ್ತು. ಸೊ ಹಂಗಾಗಿ ಅವನಿಗೆ ಅದು ಕೂಡ ಖುಷಿ ಅನ್ನಿಸ್ತು. ಬಟ್ ಕೆಲವೊಂದು ಗೇಮ್ಸಲ್ಲಿ ಏನಾಯಿತು ಅಂದರೆ ಆಪೋಸಿಟ್ ಪರ್ಸನ್ ತುಂಬ ದೊಡ್ಡ ಮಕ್ಳು ಇದ್ದರು. ಸೊ ವಿನ್ ಆಗೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಸ್ಟಿಲ್ ಅವನು ಆಡ್ದ, ಪಾರ್ಟಿಸಿಪೇಟ್ ಮಾಡ್ದ ಎಲ್ಲ ಗೇಮ್ಸೂ ಅನ್ನೋದು ಖುಷಿ. ಇದು ಬಂದುಬಿಟ್ಟು ಆ ಥರ ಪೌಚ್ ಒಂಥರ ಕೊಟ್ಟಿರ್ತಾರೆ, ಅದನ್ನು ಹೌಲಲ್ಲಿ ಹಾಕಬೇಕು. ಆಮೇಲೆ ಗೆದ್ದರೆ ಅಲ್ಲಿ ಕೂಪನ್ ಕೊಡ್ತಾಯಿದ್ರು, ಗಿಫ್ಟ್ ಕೂಪನ್ನು. ಸೊ ಅದನ್ನು ಇಸ್ಕೊಂಡು ಬರಬೇಕಾಗಿತ್ತು. ಸೊ ಇದನ್ನು ಆಡ್ತಾಯಿದ್ದ. ನೆಕ್ಸ್ಟು ಒಂದು ಬೇರೆ ಪಾಪು ಬಂದು ಎಲ್ಲ ಹಾಕಿಬಿಡ್ತು ಹಾಗೆ ಹಿಂಗೆ ಅಂತೇಳ್ಬಿಟ್ಟು. ಅದಕ್ಕೆ ನಾವು ಅದನ್ನು ವಾಪಸ್ ರಿಟರ್ನ್ ತೆಗಿಯೋಕ್ಕೂ ಆಗಲಿಲ್ಲ. ಸೊ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಒಂದೊಂದೇ ಕಲರ್ನ ಒಂದೊಂದು ಇದಕ್ಕೆ ಹಾಕಬೇಕಾಗಿತ್ತು. ಆ ಪಾಪು ಬಂದು ಎಲ್ಲ ಮಿಕ್ಸ್ ಮಾಡ್ತು. ಇಟ್ಸ್ ಓಕೆ ಅಂತ ಹೇಳಿ ಹೊರಗಡೆ ಬರಬೇಕಾದ್ರೆ ಈ ಥರ ಪಿಜ್ಜಾದು ಇದನ್ನು ವೇಷ ಹಾಕ್ಕೊಂಡು ನಿಂತಿದ್ರು. ಅದನ್ನು ಕೂಡ ನೋಡಿಬಿಟ್ಟು ಬಂಟು ಖುಷಿಪಟ್ಟ, ಫೋಟೋ ಎಲ್ಲ ತೆಗೆಸ್ಕೊಂಡ ಅವ್ರ ಜೊತೆ. ಸೊ ಅಲ್ಲಿಂದ ನೆಕ್ಸ್ಟು ಈ ಥರ ಕಪ್ನ ಜೋಡಿಸೋದು. ನಾನಿದು ಹಾಡೋಕ್ಕೆ ಅವನಿಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಚೆನ್ನಾಗಿ ಆಡ್ದ. ನನಗೆ ಆಶ್ಚರ್ಯ ಆಯಿತು. ಬಟ್ ಏನು ಮಾಡ್ದ ಅಂದರೆ ಅವನು ಎಲ್ಲ ಸೇರಿಸಿ ಒಂದರಲ್ಲಿ ಹಾಕಬೇಕಾಗಿತ್ತು, ಹಾಕಲಿಲ್ಲ. ಅವನಷ್ಟಕ್ಕೆ ನಾನು ವಿನ್ ಅಂತ ಅಂದ. ಬಟ್ ಅದನ್ನು ಈ ಥರ ಕ್ಲೋಸ್ ಮಾಡಬೇಕಾಗಿತ್ತು. ಸೊ ಆಪೋಸಿಟ್ ಅವ್ನು ದೊಡ್ಡವನು ಇದ್ದಿದ್ದರಿಂದ ಸೊ ಅವನೇ ಫಸ್ಟ್ ವಿನ್ ಆದ.
ಬಟ್ ಅವ್ನು ಪಾರ್ಟಿಸಿಪೇಟ್ ಮಾಡ್ದ ಅನ್ನೋದೇ ನನಗೆ ಖುಷಿ, ಯಾಕಂದರೆ ನನಗೆ ಅದು ಬರಲ್ಲ ಅವನಿಗೆ ಗೇಮು ಅಂದ್ಕೊಂಡಿದ್ದೆ. ಅದಾದಮೇಲೆ ಇದು ಬಂದು ಆ ಬಾಲ್ನ ಥ್ರೋ ಮಾಡಿಬಿಟ್ಟು ಎಲ್ಲನೂ ಬೀಳಿಸ್ಬೇಕು ಅಂತ ಇತ್ತು. ಬಟ್ ಅವನು 2 ಮಾತ್ರ ಬೀಳಿಸ್ದ, ಇನ್ನು 3 ಬೀಳಲಿಲ್ಲ. ಸೊ ಹಂಗಾಗಿ ಅವರು ನೆಕ್ಸ್ಟ್ ಯಾವುದು ಗಿಫ್ಟ್ ಕೂಪನ್ ಕೊಡಲಿಲ್ಲ. ಇಲ್ಲಿ ಬಂದು ಪಝಲ್, ಇಲ್ಲಿ ಅಲ್ಲಿ ಅವ್ನು ನಿಂತಿದ್ದಾರಲ್ಲ, ಅವ್ರು ನಿಂತಿರೋ ಹತ್ರ ಪಿಕ್ಚರ್ನ ಹಾಕಿದರು ಗೋಡೆ ಮೇಲೆ. ಅದ್ರ ಪ್ರಕಾರ ಇವರು ಯಾವುದಾದ್ರೂ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಜೋಡಿಸ್ಬೇಕು ಅಂತ ಇತ್ತು. ಇದೇನು ಕಾಂಪಿಟೇಷನ್ ಅಂತ ಏನೂ ಇರಲಿಲ್ಲ, ಸುಮ್ಮನೆ ಜೋಡಿಸ್ಬೇಕಾಗಿತ್ತು. ಬಟ್ ಇವನಿಗೆ ಕನ್ಫ್ಯೂಸ್ ಆಗ್ತಾಯಿತ್ತು, ಯಾಕಂದರೆ ಎಲ್ಲನೂ ಸೇಮು, ಒಂದೊಂದು ಕಲರ್ ಸೇಮ್ ಇತ್ತು. ಸೊ ಹಂಗಾಗಿ ಸ್ವಲ್ಪ ಅವನು ಕೂಡ ಹೆಲ್ಪ್ ಮಾಡಿದ್ದಾದಮೇಲೆ ಗಿಫ್ಟ್ ಅದು ಕೂಪನ್ ಇಸ್ಕೊಂಡು ಬಂದ್ವಿ. ಅವನಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳ್ಬೋದು, ಯಾಕಂದರೆ ಇದು ಯಾವ ರೀತಿ ಮಾಡೋದು ಅಂತ ಅವನಿಗೆ ಗೊತ್ತಾಯ್ತಲ್ಲ. ಸೊ ಹಂಗಾಗಿ ನೆಕ್ಸ್ಟು ಬಂದು ಇಲ್ಲಿ ಆ್ಯಂಗ್ರಿ ಬರ್ಡ್ನವರು ಒಂದು ಗೇಮ್ ಆರ್ಗನೈಸ್ ಮಾಡಿದರು. ಈ ಥರ ಬಾಲ್ನ ಹಿಂಗೆ ಎಳೆದಿಟ್ಕೊಂಡು ಅಲ್ಲಿ ಲೋಟಗಳ್ನ ಜೋಡಿಸಿದ್ರು, ಅದಕ್ಕೆ ಹೊಡಿಬೇಕಾಗಿತ್ತು. ಅಂಜನು ಎಳೆದು ಕೊಟ್ಟರು, ಬಟ್ ಅವನು ಹೊಡೆದ, ಬಟ್ ಅದು ಮೇಲಾಸಿ ಹೋಗ್ಬಿಡ್ತು, ಅದಕ್ಕೆ ಟಚ್ಚೇ ಆಗಲಿಲ್ಲ. ಯಾಕಂದರೆ ನಾನು ನೋಡ್ದಂಗೆ ಅಲ್ಲಿ ಎಲ್ಲ ಮಕ್ಕಳು ಕಷ್ಟಪಡ್ತಾಯಿದ್ರು ಅದನ್ನು ಹೊಡಿಯೋಕ್ಕೆ, ಅದು ಗ್ರಿಪ್ ಸಿಗ್ತಾ ಇರಲಿಲ್ಲ ಅನಿಸುತ್ತೆ. ಇದು ಇನ್ನೂ ಫನ್ನಿ ಆಗಿತ್ತು. ಇದು ಅಲ್ಲಿ ಲೋಟಗಳು ಜೋಡಿಸಿದಾರಲ್ಲ, ಅದಕ್ಕೆ ಹೊಡೆದು ಎಲ್ಲ ಲೋಟಗಳ್ನ ಬೀಳಿಸ್ಬೇಕು ಅಂತ ಇತ್ತು. ಬಟ್ ಬಂಟು ಏನು ಮಾಡ್ದ ಅಂದರೆ ಅಲ್ಲಿ ಹೋಸ್ಟ್ ಮಾಡ್ತಾಯಿದ್ದಾರಲ್ಲ ಅವನಿಗೆ ಎಸ್ಬಿಟ್ಟ. ಸೊ ನನಗೆ ನಗು ಅಂದರೆ ಅಲ್ಲಿದ್ದವರೆಲ್ಲ ನಗು ಅಂದರೆ ನಗು, ಯಾಕಂದರೆ ಅವಳು ಆ ಥರ ರಿಯಾಕ್ಟ್ ಮಾಡಿದ್ಲು ಅವಳು ಕೂಡ. ಸೊ ಇವನು ಲೋಟಗಳ್ನ ಟಾರ್ಗೆಟ್ ಮಾಡೋದ್ರೆ ಹುಡುಗಿನ ಟಾರ್ಗೆಟ್ ಮಾಡ್ತಾನೆ ಅಂತಂದು ನೋಡಿ ಹೆಂಗೆ ಅವನಿಗೆ ಎಸ್ದ. ಸೊ ಅದಾದಮೇಲೆ ನೆಕ್ಸ್ಟು ಮುಗೀತು. ಅದು ಇಲ್ಲಿ ಬಂದು ಎಗೇನ್ ಆ ಹೋಲಲ್ಲಿ ಬಾಲ್ಗಳ್ನ ಎಸೆಯೋದು ಅಂತ ಇತ್ತು. ಸೊ ಚೆನ್ನಾಗೇ ಎಸಿತಾ ಇದ್ದ. ಅಂಜನ್ ಇನ್ನೆಲ್ಲ ಒಂದೊಂದು ಹೋಲ್ಗೂ ಒಂದೊಂದು ಹಾಕಬೇಕು ಅಂತ ಹೇಳಿದ್ರು. ಸೊ ಅವನು ಆ ಥರ ಆಡೋಕ್ಕೆ ಹೋಗಿ ನೆಕ್ಸ್ಟು ಆಡಲಿಲ್ಲ. ಮತ್ತು ಅವನು ಹೇಳ್ದ, ಇಲ್ಲ ನಿನ್ಗೆ ಯಾವ್ದು ಕಂಫರ್ಟಬಲ್ಲೋ ಅದೇ ಹೋಲ್ಗೆ ಹಾಕು ಪರವಾಗಿಲ್ಲ ಅಂತ ಹೇಳಿ. ಸೊ ಆಮೇಲೆ ಅವನೆಲ್ಲ ಬಾಲ್ನು ಕೆಳಗಡೆನೇ ಹಾಕ್ದ. ಅಲ್ಲಿಂದ ಮತ್ತೆ ಇನ್ನೊಂದು ಕೂಪನ್ ಇಸ್ಕೊಂಡು ಬಂದ್ವಿ, ಯಾಕಂದರೆ ಇದು ಚಿಕ್ಕ ಮಕ್ಕಳಲ್ವ, ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಅವರು ಕೆಲವೊಂದು ಗೇಮ್ಸಲ್ಲಿ ಕೊಡ್ತಾಯಿದ್ರು. ಬಟ್ ಕೆಲವೊಂದು ಗೇಮ್ಸಲ್ಲಿ ಸ್ಟ್ರಿಕ್ಟಾಗಿ ಅವರು ವಿನ್ ಆದರೆ ಮಾತ್ರ ಕೊಡೋದು ಅಂತ ಹೇಳಿ ಕೊಡ್ತಾ ಇರಲಿಲ್ಲ. ಅಲ್ಲಿಂದ ನೆಕ್ಸ್ಟ್ ಬಂದ್ವಿ. ಇಲ್ಲಿ ಒಂದು ಶೋ ನಡೀತಾ ಇತ್ತು, ಮಾಡ್ತಾಯಿದ್ರು ಮಕ್ಕಳಿಗೆ ಅಂತಲೇ. ಈ ಥರ ಬೇರ್ದು ಕ್ಯಾಟ್ದು ಎಲ್ಲ ಡ್ರೆಸ್ ಹಾಕ್ಸಿ, ಮತ್ತು ಲಯನ್ನು ಒಂದು ಸ್ಟೋರಿ ಟೆಲ್ಲಿಂಗ್ ಥರ ಲಯನ್ನು ರ್ಯಾಬಿಡ್ದು ಎಲ್ಲ ಡ್ರೆಸ್ ಹಾಕ್ಬಿಟ್ಟು ಇದನ್ನು ಫಂಕ್ಷನ್ ಮಾಡ್ತಾಯಿದ್ರು. ಅದನ್ನು ಸ್ವಲ್ಪ ಹೊತ್ತು ಮಕ್ಕಳು ನೋಡಿದ್ರು. ಇಲ್ಲಿ ಮಾಷಾಣದ ಬೇರ್ ಕೂಡ ನಾವು ಡ್ರೆಸ್ ಹಾಕ್ಕೊಂಡು ಆ್ಯಕ್ಟಿಂಗ್ ಮಾಡ್ತಾಯಿದ್ದನ್ನ ನೋಡಿದ್ವಿ, ತುಂಬಾ ಖುಷಿಯಾಯಿತು. ಇದು ಬರುತ್ತಲ್ಲ ಕಿಡ್ಸ್ದು ರೈಮ್ಸು, ಆ ಥರ ಸಾಂಗ್ಸ್ ಹಾಕ್ಬಿಟ್ಟು ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ರು. ಮಕ್ಕಳು ಕೂಡ ಅಷ್ಟೇ, ಅದು ಸ್ಟೇಜ್ ಮುಂದೆ ನಿಂತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿತ್ತು. ವೀಕೆಂಡಲ್ಲಿ ಈ ಥರ ಆಲ್ಮೋಸ್ಟು ಸೋ ಮೆನಿ ಗೇಮ್ಸ್ ಆಗಿರ್ಬೋದು, ಫಂಕ್ಷನ್ಸ್ ಆಗಿರ್ಬೋದು, ಶೋಗಳಾಗಿರ್ಬೋದು ಫ್ರೀಯಾಗಿ ನಡೀತಾ ಇರುತ್ತೆ ಕತಾರ್ನಲ್ಲಿ. ಸೊ ಹಂಗಾಗಿ ಫ್ಯಾಮಿಲಿಗಾಗಲಿ ಮಕ್ಕಳಿಗಾಗಲಿ ವೀಕೆಂಡ್ ಅಂತ ಅಂದ್ರೇ ಒಂಥರ ಖುಷಿ. ಹೋಗಿ ಒಂದು 3 to 4 hours ನಾವು ಆರಾಮಾಗಿ ಸ್ಪೆಂಡ್ ಮಾಡಿಕೊಂಡು ಹೊರ್ಗಡೆ ಬರ್ಬೋದು. ಯಾಕಂದರೆ ನಾವು ಸಮ್ಮರಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ತುಂಬಾ ಬಿಸಿಲು ಇರುತ್ತೆ. ಈವನ್ ಬಿಸಿಲು ಇಲ್ಲ ಅಂತ ಹೊರಗಡೆ ಹೋಗ್ತೀವಿ ಅಂತ ಅಂದ್ರೂ ಕೂಡ ಹ್ಯುಮಿಡಿಟಿಗೆ ನಾವು ಹೊರಗಡೆ ಹೋಗೋಕ್ಕೆ ಆಗಲ್ಲ, ಅಷ್ಟು ಸ್ವೆಟ್ ಆಗಿಬಿಡ್ತೀವಿ. ಆ ಸ್ವೆಟ್ ಆದರೆ ಏನಾಗುತ್ತೆ ಅಂದರೆ ಹಿಂಸೆ ಅನಿಸ್ತಾ ಇರುತ್ತೆ, ಮೈಯೆಲ್ಲ ಕಡಿತಾ ಶುರುವಾಗ್ಬಿಡುತ್ತಲ್ಲ. ಸೊ ಹಾಗಾಗಿ ಹೊರಗಡೆ ಹೋಗೋಕ್ಕೆ ಬೇಜಾರಾಗುತ್ತೆ. ಇವಾಗ ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಖುಷಿಯಾಗುತ್ತೆ ಹೊರಗಡೆ ಓಡಾಡೋಕ್ಕೆ. ಆ ಗ್ರೀನ್ರಿ ಆಗಿರ್ಬೋದು, ಇವಾಗ ವಿಂಟರ್ ಆಗಿರೋದ್ರಿಂದ ಎಲ್ಲ ಕಡೆ ಫ್ಲವರ್ಸ್ ಇಟ್ಟಿರ್ತಾರೆ. ಓಡಾಡಬೇಕು ಪಾರ್ಕಲ್ಲಿ ಎಲ್ಲ ಅಂತಂದರೆ ಆ ಫ್ಲವರ್ಗಳ್ನ ನೋಡ್ತಾ ಇದ್ರೇ ತುಂಬಾ ಖುಷಿ. ಸೊ ಅದಾದಮೇಲೆ ಈ ಥರ ಗೇಮ್ ಇತ್ತು. ಸೊ ಅದನ್ನು ಇಲ್ಲಿ ಈ ಕಡೆ ಇಬ್ಬರು ನಿಂತ್ಕೊಂಡಿದ್ರಂತೆ ದೊಡ್ಡವರು, ಪಾಪ ಆ ಕಡೆ ಅಂಜನ್ ಒಬ್ಬರೇ ಇದ್ದರು ಮಕ್ಕಳ ಜೊತೆ. ಆದರೂ ಸ್ವಲ್ಪ ಹೊತ್ತು ಟ್ರೈ ಮಾಡಿದ್ರು, ಆಮೇಲೆ ಬಂಟುಗೆ ಆ ಎಳೆಯೋ ಇದರಲ್ಲಿ ಕೈ ನೋವು ಮಾಡ್ಕೊಂಬಿಡ್ತು ಪಾಪ. ತುಂಬಾ ಅದು ಹೊಸದಲ್ವಾ ಹಗ್ಗ, ಸೊ ಹಂಗಾಗಿ ಒಂದು ಎಳೆ ಕೈ ಎಲ್ಲ ಸ್ಕಿನ್ ಟೇರ್ ಆದಂಗೆ ಆಗಿಬಿಡ್ತು. ಅದೇ ಬಂದುಬಿಡ್ತು ಪಾಪ. ನನಗೆ ಬೇಜಾರಾಯಿತು, ಗಾಯ ಆಯಿತು ಅಂತ ಹೇಳಿ ಬಂತು. ನೆಕ್ಸ್ಟ್ ಅದಾದಮೇಲೆ ಕತಾರ್ನವರು ಅವ್ರದ್ದು ಒಂದು
ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅಲ್ವಾ, ಸೊ ಅದನ್ನು ಫಾಲೋ ಮಾಡಿಸೋ ಥೀಮಲ್ಲಿ ಒಂಥರ ಟ್ರಾಫಿಕ್ ರೂಲ್ಸ್ ಬಗ್ಗೆ ಅಂತ ಅಂದ್ಬಿಟ್ಟು ಈ ಥರ ಒಂದು ಗೇಮ್ನ ಆರ್ಗನೈಸ್ ಮಾಡಿದರು. ಮಕ್ಕಳು ಕೂತ್ಕೊಂಡು ಓಡಿಸೋದು ಯಾವ ರೀತಿ ಅಂತ ಹೇಳಿಬಿಟ್ಟು ಅಲ್ಲೇ ಪೊಲೀಸ್ದು ಕಾರ್ ಥರ ನಿಲ್ಲಿಸ್ಬಿಟ್ಟು ಅದನ್ನು ಡ್ರೈವ್ ಮಾಡೋದಂತ. ಆ್ಯಕ್ಚುಲಿ ಅದಾಗೆ ಡ್ರೈವ್ ಆಗ್ತಾಯಿತ್ತು, ಬಟ್ ಸುಮ್ಮನೆ ಕೂತ್ಕೊಂಡು ಮಕ್ಕಳು ಇದು ಮಾಡ್ತಾಯಿದ್ರು. ಅದಾದಮೇಲೆ ನೆಕ್ಸ್ಟ್ ಸ್ಟೇಜ್ ಮೇಲೆ ಈ ಥರ ಅವರು ಏನು ಎಲ್ಲ ಅವ್ರದ್ದು ಸ್ಟೈಲ್ನ ತೋರಿಸ್ತಾಯಿದ್ರು. ಬಟ್ ನಾವು ತುಂಬ ಲಾಸ್ಟ್ ಮಿನಿಟಲ್ಲಿ ಹೋದ್ವಿ, ಯಾಕಂದರೆ ಬೇರೆ ಕಡೆ ಗೇಮ್ಸ್ ಆಡಿಸ್ಕೊಂಬರೋಣ ಅಂತ ಹೋಗಿದ್ವಿ. ಅಷ್ಟೊತ್ತಿಗೆ ಇವ್ರದ್ದು ಆಲೆ ಮುಗಿತಾ ಬಂದಿತ್ತು. ಸೊ ತುಂಬಾ ಚೆನ್ನಾಗಿ ಮಾಡಿದ್ರು ಇವರು. ಅವ್ರದ್ದು ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡೆಲ್ಲ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು. ನಾವು ನಮ್ಮ ಕಡೆ ಮಾತ್ರ ಈ ಥರ ನೋಡಿರ್ತಿದ್ವಿ ಕಲೆಗಳನ್ನ, ಬಟ್ ಇಲ್ಲೂ ಕೂಡ ಮಾಡ್ತಾರೆ. ಅದು ಬೇರೆ ಕಂಟ್ರಿಯವರು, ಇವರು ಬಂದು ಕತಾರ್ನವರು ಕೂಡ ಅಲ್ಲ, ಬೇರೆ ಕಂಟ್ರಿಯವರು. ಬಟ್ ಸ್ಟಿಲ್ ಮಾಡಿದ್ರಲ್ಲ, ನಮಗೆ ತುಂಬಾ ಖುಷಿ ಆಯಿತು. ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟು ಮತ್ತೆ ಗೇಮ್ಸ್ಗಳ್ನ ಆಡೋಣ ಅಂತ ಅಂದು ಹೋದಾಗ ಅಲ್ಲಿ ನೆಕ್ಸ್ಟು ಮಾಷಾಣದ ಬೇರು ಅದೆಲ್ಲ ಸಿಕ್ಕಿದ್ವು. ಮತ್ತು ಅಂಜನ್ನು ನಾನು ಹೋಗಿ ಬಬ್ಬಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದರು. ನಾನು ಸರಿ ಅಂತ ಹೇಳಿ ನಾನು ಬಂಟು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಗೇಮ್ಗಳ್ನೆಲ್ಲ ಆಡಿಬಿಟ್ಟು ವಾಪಸ್ಸು ಗಿಫ್ಟು ನಮಗೆ ಸಿಗಲಿಲ್ಲ, ಬೇರೆ ಮಕ್ಕಳಿಗೆ ಸಿಕ್ತು. ಯಾಕಂದರೆ ತುಂಬಾ ಜನ ಮಕ್ಕಳಿದ್ರಿಂದ ಅಲ್ಲಿ 1 ಅವರ್ಗೂ ಹೇಳ್ತಾಯಿದ್ರು. ಬಟ್ ನಾವು ಒಂದು ಗಿಫ್ಟ್ ಅನೌನ್ಸ್ ಮಾಡಬೇಕಾದ್ರೆ ಮಾತ್ರ ಇದ್ವಿ, ಟೈಮ್ ಆಯಿತು ಅಂತ ಹೇಳಿ ವಾಪಸ್ ಮನೆಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ಸೊ ಹಂಗಾಗಿ ನಾವು ಫುಲ್ ಇರಲಿಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಡೇ ನಮ್ಮ ಫ್ರೆಂಡ್ಸ್ ಹೋಗಿದ್ರು, ಅವರಿಗೆಲ್ಲ ಸಿಕ್ತು ಅಂತ ಹೇಳಿದ್ರು. ಮತ್ತು ಶಾಪಲ್ಲೂ ಕೂಡ ಏನೇನೋ ಕೂಪನ್ಸ್ ಎಲ್ಲ ಕೊಟ್ಟರು ಅಂತ ಹೇಳಿದ್ರು. ಬಟ್ ಅಂಜನ್ ನಾವು ಯಾವ ಶಾಪ್ಗೂ ಹೋಗಲಿಲ್ಲ, ಯಾಕಂದರೆ ಮಕ್ಕಳನ್ನ ಗೇಮ್ಸ್ ಆಡೋದ್ರಲ್ಲೇ ತುಂಬಾ ಟೈಮ್ ತೊಗೊಳ್ತು ನಮಗೆ. ಶಾಪ್ ಹತ್ರ ಏನೂ ಹೋಗಲಿಲ್ಲ, ಹಂಗಾಗಿ ನಮ್ಗೆ ಯಾವುದೂ ಕೂಪನ್ಸ್ ಏನೂ ಸಿಗಲಿಲ್ಲ. ಬಟ್ ನನ್ನ ಫ್ರೆಂಡ್ ಅವ್ರಿಗೆ ಕೂಪನ್ಸ್ ಎಲ್ಲ ಸಿಕ್ತು, ಆ್ಯಂಗ್ರಿ ಬರ್ಡ್ದು ಮತ್ತು ಮಾಲ್ ಆಫ್ ಕತಾರ್ ಈ ಥರದ್ದೆಲ್ಲ ಕೂಪನ್ಸ್ ಸಿಕ್ತು ಅಂತ ಹೇಳ್ಬಿಟ್ಟು ಅವರು ಆ್ಯಂಗ್ರಿ ಬರ್ಡ್ಗೂ ಹೋಗಬೇಕು ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಇಲ್ಲೇ 3D ಇದು ಈ ಥರ ವಿಡಿಯೋ ಮಾಡೋಕ್ಕೆ ಅಂತ ಇಟ್ಟಿದ್ರು. ನಾನು ಬಂಟು ಸುಮ್ಮನೆ ಅಂಜನ ಹೋಗಿ ಈ ಥರ ವಿಡಿಯೋ ತೊಗೊಂಡು ನಮ್ಮದೇ ಫೋನ್ನ ಇಟ್ಬಿಟ್ಟು ಕ್ಯಾಪ್ಚರ್ ಮಾಡ್ತಾಯಿದ್ರು. ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ಬಂದುಬಿಟ್ಟು ನೆಕ್ಸ್ಟು ಇದೇ ನಾನು ಹೇಳಿದ್ನಲ್ಲ ಆವಾಗಲೇ ಒಂದು ಸ್ಟೋರಿ ಟೈಮ್ ಥರ ಅದನ್ನು ಕೂಡ ಮಾಡಿದ್ರು ಅಲ್ಲಿ, ಪಪೆಟ್ ಶೋ ಥರ. ಬಟ್ ಇದನ್ನು ನಾವು ತುಂಬ ಹೊತ್ತೇನು ನೋಡಲಿಲ್ಲ, ಯಾಕಂದರೆ ಬಂಟುಗೂ ಅದು ಚೆನ್ನಾಗಿ ಅನಿಸ್ಲಿಲ್ಲ, ಯಾಕಂದರೆ ಅದು ತುಂಬಾ ಚಿಕ್ಕದಾಗಿತ್ತಲ್ಲ, ಅವ್ರಿಗೆ ಏನೂ ಮಜಾ ಅನಿಸ್ಲಿಲ್ಲ. ಸೊ ಹಂಗಾಗಿ ವಾಪಸ್ ಬಂದ್ವಿ. ಇಲ್ಲಿ ಮಾಷಾ ಮತ್ತು ಬೇರ್ನ ನೋಡಿ ಬಂಟು ಅಂತೂ ತುಂಬಾ ಖುಷಿ ಆಯಿತು. ನನಗೂ ಅಷ್ಟೇ, ಅದು ಇಷ್ಟು ದಿನ ಟಿ ವಿನಲ್ಲಿ ನೋಡ್ತಾ ಇದ್ನಲ್ಲ, ಡೈರೆಕ್ಟಾಗಿ ನೋಡಿದಾಗ ಒಂಥರ ಅವರೇ ಬಂದುಬಿಟ್ರೇನೋ ಮಾಷಾ ಅಂತ ಬೇರೆ ಅನ್ನೋ ಥರ ನನಗೆ ಫೀಲ್ ಆಯಿತು. ಇನ್ನು ಬಂಟುಗೆ ಯಾವ ರೀತಿ ಅನಿಸಿರ್ಬೇಡ ಅಲ್ವಾ. ತುಂಬಾ ಖುಷಿ ಆಯಿತು ಇವರಿಬ್ರು ನೋಡಿಬಿಟ್ಟು, ಯಾಕಂದರೆ ಅವನು ಯೂಶ್ವಲಿ ಚಿಕ್ಕ ವಯಸ್ಸಿಂದನೂ ಈ ಮಾಷಾಣದ ಬೇರು ತುಂಬಾ ನೋಡ್ತಾನೆ, ಈಗಲೂ ಕೂಡ ನೋಡ್ತಾನೆ. ಸೊ ಇದಾಗಿತ್ತು ನಮ್ಮ ಕಿಡ್ಸ್ ಎಕ್ಸ್ಪೋ. ಇದಾದಮೇಲೆ ಮನೆಗೆ ವಾಪಸ್ ಬರ್ತಾ ವಿಡಿಯೋ ಮಾಡ್ಕೊಂಡ್ವಿ ರೋಡಲ್ಲಿ, ಒಂದು ಸಿಗ್ನಲಲ್ಲಿ ಅಷ್ಟೇ. ಹೇಗನ್ನಿಸ್ತು ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್.